ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿಂದು ತುಂಬ ಖುಷಿಯಾದ ದಿನ ಗಾಯ್ಸ್, ಸಿಕ್ಕಾಪಟ್ಟೆ ಖುಷಿ ಆಯಿತು. ಸೊ ಇವಾಗ ಒಂದು ನ್ಯೂಸ್ ಅಪ್ಡೇಟ್ ಸಿಕ್ತು ನನಗೆ IPL ಬಗ್ಗೆ. ಸೊ IPL ಮ್ಯಾಚು ಬೆಂಗಳೂರಲ್ಲಿ ನಡೆಸಲ್ಲ ಅನ್ನೋದೊಂದು ಅನೌನ್ಸ್ಮೆಂಟ್ ಮಾಡಿದರು. ಲೈಕ್ ಕಷ್ಟ, ಇಲ್ಲಿ ಬೆಂಗಳೂರು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಪರ್ಮಿಷನ್ ಸಿಗಲ್ಲ IPL ನಡೆಯೋಕ್ಕೆ ಅಂತ ಒಂದು ಇದಾಗಿತ್ತು, ಒಂದು ಡಿಸ್ಕಷನ್ ನಡೀತಿತ್ತು. ಸೊ ನಡೆಸೋದ ಬೇಡವಾ ಅಂತ. ಸೊ ಗಾಯ್ಸ್, ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಗಾಯ್ಸ್, ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. RCB ಯಾರ್ಯಾರು ಫ್ಯಾನ್ಸ್ ಇದ್ದೀರಾ, RCB ಫ್ಯಾನ್ಸ್, ಅವ್ರಿಗಂತೂ ಇವತ್ತು ಹಾಲು ಕುಡ್ದ ಸಂತೋಷ ಆಗಿರುತ್ತೆ ಈ ನ್ಯೂಸ್ ನೋಡ್ಬಿಟ್ಟು. ತುಂಬ ನೆಕ್ಸ್ಟ್ ಲೆವೆಲ್ ಖುಷಿ ಆಗ್ತಿದೆ ನನಗಂತೂ. ಸೊ ನಾನು ಬಂದು RCB ಫ್ಯಾನು. ಸೊ ಕ್ರೇಜಿ ಲೆವೆಲಲ್ಲಿ ಅಂದರೆ ನನಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ಗಾಯ್ಸ್, ಹೇಳೋಕ್ಕಾಗ್ತಿಲ್ಲ, ಆ ರೇಂಜ್ ಖುಷಿ ಆಗ್ತಿದೆ. ಏನು ಈ IPL ಮ್ಯಾಚ್ ಗೈಸ್ ಬೆಂಗಳೂರಲ್ಲಿ ನೋಡೋದೇ ಒಂದು ಮಜಾ ಗೈಸ್, ನಿಜವಾಗ್ಲೂ ಹೇಳಬೇಕು ಅಂದರೆ. ಲೈಕ್ ಬೇರೆ ಕಡೆ ನಡೆದ್ರೂ ಆ ಕ್ರೇಜ್ ಕಡಿಮೆ ಆಗಲ್ಲ. ಎಲ್ಲೇ ನಡೆದ್ರು ಹೋಗಿ ನೋಡ್ತಾರೆ RCB ಫ್ಯಾನ್ಸು. ಬಟ್ ಏನು ಅಂದರೆ ಬೆಂಗಳೂರಲ್ಲಿ ನಡೆಯೋದಿದೆಯಲ್ಲ, ಅದು ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ ಮ್ಯಾಚ್ ಮಾತ್ರ. ಸೊ ತುಂಬ ಖುಷಿ ಆಗ್ತಿದೆ. ಸೊ ಅದ್ರ ಬಗ್ಗೆನೇ ಒಂದು ಸ್ವಲ್ಪ ಡಿಸ್ಕಸ್ ಮಾಡೋಣ ಅಂದ್ಬಿಟ್ಟು ಬಂದೆ. ಸೊ ಹಿಂಗೆ ನೋಡ್ಬೇಕಾದ್ರೆ ಗೈಸ್, ನಾನು ಕಂಡೀಷನ್ಸ್ ಏನಾದರೂ ಹಾಕಿರ್ತಾರೆ ಅಂತ ನಂಗೆ ಮುಂಚೆನೇ ಒಂದು ಐಡಿಯಾ ಇತ್ತು. ಯಾಕಂದರೆ ಈ ಥರ ಹೋದ ವರ್ಷ ಆಲ್ಮೋಸ್ಟು 11 ಜನ ಕಾಲು ತುಳಿತಿದ್ರಲ್ಲಿ ಸತ್ತೋಗಿದ್ರು. ಲೈಕ್ ವಿನ್ನಿಂಗ್ ಆದಮೇಲೆ ಟ್ರೋಫಿ ಟ್ರೋಫಿ ತೋರ್ಸೋಕ್ಕೆ ಅಂದ್ಬಿಟ್ಟು ಬಂದಿದ್ರು, ಟ್ರ್ಯಾಲಿ ಮಾಡೋಕ್ಕೆ ಅಂದ್ಬಿಟ್ಟು ಒಂದು ಪ್ಲ್ಯಾನಿಂಗಲ್ಲಿ ಬಂದಿದ್ರು ಚಿನ್ನಸ್ವಾಮಿ ಸ್ಟೇಡಿಯಮ್ಗೆ. ಸೊ ಹತ್ತತ್ರ ಗೈಸ್ 11 ಜನ ಸತ್ತೋಗಿದ್ರು ಕಾಲು ತುಳಿತದಲ್ಲಿ. ಸೊ 11 ಜನ ಸಾಯೋದಲ್ದಿರ ಒಂದು 50 ಜನ, ಹತ್ತತ್ರ 50ರಿಂದ 70 ಜನ ಅಷ್ಟು ಇಂಜುರಿ ಆಗಿತ್ತು. ಸೊ ಇಂಜುರಿ ಆಗಿ ಹಾಸ್ಪಿಟ್ಲಿಗೆಲ್ಲ ಸೇರಿಸಿ ಅದೆಲ್ಲ ಗೌರ್ಮೆಂಟ್ ಕಡೆಯಿಂದನೇ ಎಲ್ಲ ಮಾಡಿಕೊಟ್ರು. ಸೊ ಅದರಿಂದ ಮಾಡೋದ ಬೇಡವೋ, RCB ಮ್ಯಾಚ್ ನಡೆಸೋದೋ ಬೇಡವೋ, ಆ ಥರ ತುಂಬ ತಲೆಯಲ್ಲಿ ಅಂದರೆ ತುಂಬ ಡಿಸ್ಕಷನ್ ನಡೀತಿತ್ತು. ಸೊ ಇವಾಗ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಸೊ ಕೆಲವೊಂದು ಕಂಡೀಷನ್ಸ್ ಹಾಕಿದ್ದಾರೆ. ಸೊ ಆಲ್ಮೋಸ್ಟ್ ಗೈಸ್ ತುಂಬ ಖುಷಿ ಆಯಿತು. ಕಂಡೀಷನ್ಸು ಅಂದರೆ ನಮ್ಮ ಸೇಫ್ಟಿಗೋಸ್ಕರ, ಜನರ ಸೇಫ್ಟಿಗೋಸ್ಕರನೇ ಮಾಡಿರೋದವರು. ಸೊ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಸೊ ಕ್ರೌಡ್ ಲಿಮಿಟ್ ಬಂದ್ಬಿಟ್ಟು ಹತ್ತತ್ರ 35,000 ಜನ ಅಷ್ಟು ಇದು ಮಾಡ್ಬೋದು ಅಂತ ಹೇಳಿದ್ದಾರೆ. ಸೊ ನೋಡೋಣ, ಅದು ಇನ್ನೂ ಕೆಪಾಸಿಟಿ ಜಾಸ್ತಿ ಇದೆ. ಮೇ ಬಿ ಜಾಸ್ತಿ ಇನ್ಕ್ರೀಸ್ ಮಾಡಿದ್ರು ಮಾಡ್ಬೋದು ಮ್ಯಾಚ್ ನಿಯರ್ ಬೈ ಬತ್ತಾ. ಸೊ ಒಂದು ಸ್ವಲ್ಪ ಆ್ಯಂಬುಲೆನ್ಸು ಮತ್ತು ಪೊಲೀಸ್ ಸೆಕ್ಯೂರಿಟಿ ಎಲ್ಲ 2 to 3 ಮಾಡಬೇಕು. ಮುಂಚೆ ಎಷ್ಟಿರ್ತೀರೋ ಅದು 2 to 3 ಇರಬೇಕು ಅನ್ನೋದೊಂದು ಅನೌನ್ಸ್ಮೆಂಟ್ ಮಾಡಿರ್ತಾರೆ. ಸೊ ಇದು ತುಂಬ ಒಳ್ಳೆಯದು. ಯಾಕಂದರೆ ಏನೇ ಒಂದು ಆಟದ ಮಧ್ಯದಲ್ಲಿ ಅಥವಾ ಮ್ಯಾಚ್ ನಡಿಬೇಕಾದ್ರೆ ಏನಾರ ಒಂದು ಆಯಿತು ಅಂದರೆ ಪ್ಲೇಯರ್ಸ್ಗೆ ಸಪ್ರೇಟ್ ಇರುತ್ತೆ. ಸೊ ಪ್ಲೇಯರ್ಸ್ಗೆಲ್ಲ ಫುಲ್ ಸಪ್ರೇಟ್, ಅದಕ್ಕೆ ಅಂತಲೇ ಒಂದು ಟೀಮ್ ಇರುತ್ತೆ. ಸೊ ಅದ್ರದ್ದೆಲ್ಲ ನಾನು ಮಾತಾಡ್ತಿರೋದು ಬಂದ್ಬಿಟ್ಟು ಅಲ್ಲಿ ಕ್ರೌಡ್ ಅಂದರೆ ಜನ ಯಾರ್ಯಾರು ಮ್ಯಾಚ್ ನೋಡೋಕೆ ಹೋಗಿರ್ತಾರಲ್ಲ ಅವ್ರ ಬಗ್ಗೆ ನಾನು ಮಾತಾಡ್ತಾ ಇರೋದು. ಸೊ ಅವ್ರಿಗೆ ಅಂತಲೇ ಸ್ಪೆಷಲ್ ಕೇರ್ ಮಾಡಬೇಕು. ಲೈಕ್ ಆ್ಯಂಬುಲೆನ್ಸು ಮತ್ತು ಪೊಲೀಸ್ ಸೆಕ್ಯೂರಿಟಿ ಎಲ್ಲ 2 to 3 ಎಕ್ಸ್ಟ್ರಾ ಮಾಡಬೇಕು ಅಂತ ಪ್ಲ್ಯಾನಿಂಗಲ್ಲಿದೆ. ಸೊ ಅದು ಬಂದು ತುಂಬ ಯೂಸ್ಫುಲ್ಲು. ಅದೇ ಗೈಸ್, ಕ್ರೌಡ್ ಕೆಪಾಸಿಟಿ ಮತ್ತು ನಿಧಾನಕ್ಕೆ ಹೋಗಬೇಕು, ಕ್ರೌಡ್ ಆಗಬಾರ್ದು, ಮತ್ತು ಪೊಲೀಸ್ ಇದಿರಬೇಕು, ಮತ್ತು ಟಿಕೆಟ್ ಇರೋರು ಮಾತ್ರ ಸ್ಟೇಡಿಯಂ ಹತ್ರ ಬರಬೇಕು. ಈ ಥರ ಚಿಕ್ಕ ಪುಟ್ಟ ಅನೌನ್ಸ್ಮೆಂಟ್ಗಳು ಹೇಳಿದ್ದಾರೆ. ಸೊ ಅದು ಒಳ್ಳೆಯದೇ. ಯಾಕಂದರೆ ಟಿಕೆಟ್ ಇಲ್ದವ್ರು ಎಷ್ಟೋ ಜನ ಹೋಗ್ಬಿಟ್ಟು ಅಲ್ಲಿ ಗಲಾಟೆ ಮಾಡೋದು, ಮೀನ್ಸ್ ಅಲ್ಲಿ ನುಗ್ಲಾಗೋದು, ಲೈಕ್ ಆ ಥರ ಆಗೋ ಚಾನ್ಸಸ್ ಜಾಸ್ತಿ. ಸೊ ಟಿಕೆಟ್ ಯಾರ ಹತ್ರ ಇರುತ್ತೋ, ಸೊ ಯಾರಿಗೆ ಸಿಗುತ್ತೋ, ಯಾರು ಆನ್ಲೈನ್ ಪರ್ಚೇಸ್ ಆಗಿರುತ್ತೋ ಅವರು ಅಷ್ಟು ಹೋಗಿ, ಮತ್ತು ಆಫ್ಲೈನಲ್ಲಿ ಇಷ್ಟು ಸೇಲ್ ಮಾಡಬೇಕು ಅನ್ನೋದೊಂದು ಟಾರ್ಗೆಟ್ ಮಾಡ್ತಿದ್ದಾರೆ. ಸೊ ಆನ್ಲೈನಲ್ಲಿ ಆಲ್ಮೋಸ್ಟ್ ಮ್ಯಾಕ್ಸ್ ಟು ಮ್ಯಾಕ್ಸ್ ಸೇಲ್ ಮಾಡಬೇಕು ಅನ್ನೋದೊಂದು ಡಿಸ್ಕಷನ್ ನಡೀತಿದೆ. ಸೊ ಈ ಥರ ಎಲ್ಲ ಚಿಕ್ಕ ಪುಟ್ಟ ಚೇಂಜಸ್ ನಡೀತಿದೆ. ಸೊ ಬಟ್ ಖುಷಿ ಆಯಿತು. ಸೊ ಏನೇ ಆಗಲಿ ಗೈಸ್, RCB ಮ್ಯಾಚು ಬೆಂಗಳೂರಲ್ಲಿ ನಡೀಲೇಬೇಕು. ಬೆಂಗಳೂರಲ್ಲಿ ನಡೆದ್ರೆ ಅದ್ರ ಮಜಾನೇ ಬೇರೆ, ಅದ್ರ ಕಿಕ್ಕೇ ಬೇರೆ, ಅದ್ರ ಕದರೇ ಬೇರೆ. ನಾನು ಆ್ಯಕ್ಚುಲಿ ಇದ್ರ ಬಗ್ಗೆ ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಸಿಕ್ಕಾಪಟ್ಟೆ ಅಂದರೆ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಏನು ಹೇಳೋಕ್ಕಾಗ್ತಿಲ್ಲ, ಬಿಡೋಕ್ಕಾಗ್ತಿಲ್ಲ ನನಗೆ. ಲೈಕ್ ನನಗೆ ಆ್ಯಕ್ಚುಲಿ RCB ಮ್ಯಾಚು ಇದು ಅನೌನ್ಸ್ಮೆಂಟು ಏನು ಮಾಡ್ತಾರೋ ಇವಾಗ, ಇಫ್ ಇನ್ ಕೇಸ್ RCB ಬೆಂಗಳೂರು ನಡೆಸಲಿಲ್ಲ ಅಂದರೆ ಒಂಥರ ಕ್ರೇಜೇ ಇರಲ್ಲ, ಅದು ಒಂಥರ ಬೇಜಾರಾಗುತ್ತೆ. ಸೊ ನೋಡೋಣ. ಲೈಕ್ ಇವಾಗ ನಾವು ಹೋಗಿ ಎಂಜಾಯ್ ಮಾಡಲಿಲ್ಲ ಅಂದ್ರೆ, ಸ್ಟೇಡಿಯಮ್ಗೆ ಹೋಗಿ ಎಂಜಾಯ್ ಮಾಡಲಿಲ್ಲ ಅಂದರೆ, ಈ ಜನ ಕ್ರೌಡು ಆ ಕಿರ್ಚಾಟ ಇದೆಲ್ಲ ಇರುತ್ತಲ್ಲ ಗೈಸ್, ಅದು ಕೇಳೋಕ್ಕೆ ಒಂಥರ ಮಜಾ ಮ್ಯಾಚ್ ನೋಡಬೇಕಾದಾಗ. ಸೊ
ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಮತ್ತು ಇದು ಒಂದು ಆಫರ್ ಅನ್ನೋದೊಂದು ತರಬೇಕು ಅಂತ ತುಂಬ ಪ್ಲ್ಯಾನಿಂಗ್ ನಡೀತಿದೆ. ಸೊ ಇದ್ರ ಬಗ್ಗೆ ಇವಾಗಲೇ ಅನೌನ್ಸ್ಮೆಂಟ್ ಮಾಡಲ್ಲ. ಸೊ RCB ರಿಲೇಟೆಡು, ಜೆರ್ಸಿ ರಿಲೇಟೆಡು ಮತ್ತು ಮ್ಯಾಚ್ ರಿಲೇಟೆಡು ಏನಾದರೂ ಒಂದು ಮಾಡಬೇಕು. ಸೊ ಒಬ್ಬ RCB ಫ್ಯಾನ್ ಆಗಿ ಸೊ ಮ್ಯಾಚ್ ರಿಲೇಟೆಡಾಗಿ ಏನಾರ ಒಂದು ಪಬ್ಲಿಸಿಟಿ ಮಾಡಬೇಕು. ಪಬ್ಲಿಸಿಟಿ ಅನ್ನೋದಕ್ಕಿಂತ ಏನಾದರೂ ಒಂದು ನಮ್ಮ ಕಡೆಯಿಂದ ಗಿವ್ ಅವೇ ಅಥವಾ ಡಿಸ್ಕೌಂಟ್ಸು ಮತ್ತು ಏನಾದರೂ ಒಂದು VPPA ಫ್ಯಾಷನ್ಸ್ ಮುಖಾಂತರ ಮಾಡಬೇಕು ಅಂತ ಒಂದು ತುಂಬ ಕ್ರೇಜಿ ಲೆವೆಲಲ್ಲಿ ಪ್ಲ್ಯಾನಿಂಗ್ ನಡೀತಿದೆ. ಅಂದರೆ ಡಿಸ್ಕೌಂಟ್ ಅಂದರೆ 10% ಇರೋದು 20% ಅಥವಾ 30% ಕೊಡೋದು, ಅಥವಾ ನಮ್ಮ ಬಂದು ಬಟ್ಟೆ ಪರ್ಚೇಸ್ ಮಾಡಿ ನಿಮಗೆ 80%ವರೆಗೂ ಡಿಸ್ಕೌಂಟ್ ಸಿಗುತ್ತೆ. ಈ ಥರ ಎಲ್ಲ ಅಲ್ಲ, ಮ್ಯಾಚಿಗೆ ಸಂಬಂಧಪಟ್ಟಂಗೆ ರಿಲೇಟೆಡ್ ಆಗಿ ಏನಾದರೂ ಒಂದು ದೊಡ್ಡದಾಗಿ ಮಾಡೋಣ ಅನ್ನೋದೊಂದು ಪ್ಲ್ಯಾನಿಂಗ್ ನಡೀತಿದೆ ಗೈಸ್. ಅದು ನೆಕ್ಸ್ಟ್ ಲೆವೆಲಲ್ಲಿ ನಡೀತಿದೆ. ಬಟ್ ನಾವು ಎಲ್ಲ ಪ್ಲ್ಯಾನ್ ಮಾಡ್ತದ್ದು ನೆಕ್ಸ್ಟ್ ಲೆವೆಲಲ್ಲೇ ಕೊಡಬೇಕು ಅನ್ನೋದೊಂದು ಪ್ಲ್ಯಾನಿಂಗ್ ಮಾಡ್ತಾಯಿದ್ದೀವಿ. ಸೊ ಚಿಕ್ಕ ಪುಟ್ಟದಾಗಾದರೆ ನಾಳೆನೇ ಬೇಕಾದ್ರೆ ಲಾಂಚ್ ಮಾಡಿಬಿಡ್ಬೋದು. ಸೊ ಗೈಸ್ ಬನ್ನಿ, RCB ಜೆರ್ಸಿ ಸಿಗುತ್ತೆ ನನ್ನ ಹತ್ರ. ಜಸ್ಟ್ 200 ರೂಪೀಸ್, ಜಸ್ಟ್ 300 ರೂಪೀಸ್, ಜಸ್ಟ್ 500 ರೂಪೀಸ್, ಒಳ್ಳೆ ಕ್ವಾಲಿಟಿ ಅಂತ. ಈ ಥರ ಅಲ್ಲ, ಇದಕ್ಕಿಂತ ನೆಕ್ಸ್ಟ್ ಲೆವೆಲಲ್ಲಿ ಮಾಡಬೇಕು ಅನ್ನೋದೊಂದು ಪ್ಲ್ಯಾನಿಂಗ್ ನಡೀತಿದೆ. ಸೊ ನೋಡೋಣ ಗೈಸ್ ಏನಾಗುತ್ತೆ ಅದ್ರ ಬಗ್ಗೆ ಇನ್ನೂ ಇನ್ಡೆಪ್ತಾಗಿ ನಾನು ವೀಡಿಯೋ ಮಾಡ್ತೀನಿ. ಬಟ್ ಏನಂದರೆ ಡಿಸ್ಕಷನ್ ನಡೆಯೋದ್ರಿಂದ ನಾನು ಏನೂ ಅನೌನ್ಸ್ಮೆಂಟ್ ಮಾಡೋಕ್ಕಾಗಲ್ಲ. ಸೊ ಯಾಕಂದರೆ ನನಗೆ ಕ್ಲಾರಿಟಿ ಇರಲ್ಲ ಅನ್ನೋದಕ್ಕಿಂತ ಡಿಸ್ಕಷನ್ ಇರಬೇಕಾದ್ರೆ ಸೊ ನನ್ನ ತಲೆಯಲ್ಲಿ ಒಂಥರ ಪ್ಲ್ಯಾನಿಂಗ್ ನಡೀತಾ ಇರುತ್ತೆ. ಸೊ ಅಲ್ಲಿ ಇನ್ನೊಂದಷ್ಟು ಜನ ಇದ್ದಾರೆ, ನಾನು ಹೇಳ್ತಿರ್ತೀನಿ. ಸೊ ಟೀಮ್ ಮೆಂಬರ್ಸ್ ಇದ್ದಾರೆ, ಅದು ಡಿಸ್ಕಷನ್ ಅವರು ಥಿಂಕ್ ಮಾಡ್ತಿರ್ತಾರೆ, ಮತ್ತು ನಮ್ಮ ಫ್ಯಾಮಿಲಿ ಮೆಂಬರ್ಸು ಥಿಂಕ್ ಮಾಡ್ತಿರ್ತಾರೆ. ಸೊ ನನ್ನ ತಲೆಯಲ್ಲಿ ಏನಿದೆ ಬರೀ ನನ್ನ ಒಬ್ಬನ ಒಪಿನಿಯನ್ ನಿಮ್ಮ ಮುಂದೆ ಇಟ್ಟರೆ ಚೆನ್ನಾಗಿರಲ್ಲ. ಸೊ ಎಲ್ಲರೂ ಡಿಸ್ಕಷನ್ ಮಾಡಬೇಕು. ಏನಾದ್ರು ಚೇಂಜಸ್ ಇದ್ದರೆ ಎಲ್ಲರೂ ಚೇಂಜಸ್ ಮಾಡ್ಕೋಬೇಕು. ಯಾವ್ದಾರ ಒಂದು ಪ್ಲ್ಯಾನಿಗೆ ಎಲ್ಲ ಸ್ಟಿಕ್ ಆನ್ ಆಗಬೇಕು ಫಸ್ಟು. ಸೊ ಆ ಪ್ಲ್ಯಾನಿಂದ ಎಷ್ಟು ವರ್ಕೌಟ್ ಆಗುತ್ತೆ, ಎಷ್ಟು ಬೆನಿಫಿಟ್ಸ್ ಇದೆ ಪ್ಲ್ಯಾನ್ ಮಾಡಬೇಕು. ಸೊ ತುಂಬ ಹೋಗುತ್ತೆ ಗೈಸ್ ಈ ಥರ ನಮ್ಮದು ಟೈಮ್ಗಳು. ಲೈಕ್ ಇವಾಗ ಇವಾಗ ಈ ಒಂದು RCB ಮ್ಯಾಚ್ ಮೇಲೆ ಸೊ ಬೆಂಗಳೂರಲ್ಲಿ ಅನೌನ್ಸ್ ಆಗಿರೋದ್ರಿಂದ ತುಂಬ ಖುಷಿಯಾಗಿದೆ. ಬಟ್ ಏನು ಅಂದರೆ RCB ರಿಲೇಟೆಡು, ಮ್ಯಾಚ್ ರಿಲೇಟೆಡ್, IPL ರಿಲೇಟೆಡು ಏನಾದರೂ ಒಂದು ನಾವು ಅನೌನ್ಸ್ಮೆಂಟ್ ಮಾಡಬೇಕು. ಏನಾದರೂ ಒಂದು ಡಿಸ್ಕೌಂಟ್ಸ್ ಅಥವಾ ಆಫರ್ಸು ಅಥವಾ ಗಿವ್ ಅವೇ ಏನಾದರೂ ಒಂದು ಮಾಡಬೇಕು ಅನ್ನೋದೊಂದು ಪ್ಲ್ಯಾನಿಂಗ್ ಇವಾಗ ಸ್ಟಾರ್ಟ್ ಆಗಿದೆ ಅಲ್ಲ. ಸೊ ಇವತ್ತಿಂದ ನಮ್ದೇನಾಗುತ್ತೆ ಫುಲ್ಲು ಅದ್ರ ಬಗ್ಗೆನೇ ಯೋಚನೆ ಇರುತ್ತೆ. ಸೊ ನಾನು ಒಂದು ಪಾಯಿಂಟ್ ಆಫ್ ವ್ಯೂಯಿಂದ ಯೋಚನೆ ಮಾಡ್ತಾ ಇರ್ತೀನಿ. ನನ್ನ ಪಾಯಿಂಟ್ ಆಫ್ ವ್ಯೂಯಿಂದ ನಾನು ಒಂದು ಪಾಯಿಂಟಲ್ಲಿ ಯೋಚನೆ ಮಾಡ್ತಾ ಇರ್ತೀನಿ. ಸೊ ಆ ಥರ ಒಂದು 7-8 ಜನ ಇದ್ದಾರೆ ಆಲ್ಮೋಸ್ಟ್. ಒಬ್ಬೊಬ್ಬರು ಒಂಥರ ಅದ್ರ ಮೇಲೆ ಅವರು ಪಾಯಿಂಟ್ ಆಫ್ ವ್ಯೂಯಿಂದ ಅವ್ರು ಯೋಚನೆ ಮಾಡ್ತಿರ್ತಾರೆ. ಸೊ ನಾವು ಅನೌನ್ಸ್ಮೆಂಟ್ ಇವಾಗ ಕೊಡಬೇಕು, ಓಕೆ ಇವಾಗ ಅನೌನ್ಸ್ಮೆಂಟ್ ಮಾಡಬೇಕು, ಕೂತ್ಬಿಡೋಣ ಮಾತಾಡ್ಬೋಣ ಅಂತ ಈಗಲೇ ಕೂತ್ಕೊಂಡ್ರೆ ಯಾರ ತಲೆಯಲ್ಲಿ ಏನೂ ಇರಲ್ಲ. ಸೊ ಸುಮ್ಮನೆ ಏನೋ ಒಂದು ಹೇಳ್ಬೇಕಾಗುತ್ತೆ. ಸೊ ಅದಕ್ಕೆ ಏನು ಮಾಡ್ತೀವಿ, ಸೊ ಈ ಥರದ್ದು ಅನೌನ್ಸ್ಮೆಂಟ್ ಮಾಡಬೇಕು ಅಂತಿದ್ದೀವಿ. ಸೊ ಗೈಸ್ ನಿಮಗೆಲ್ಲ ಏನೇನಿದೆ ತಲೆಯಲ್ಲಿ ಪ್ರಿಪೇರ್ ಆಗಿ, ಲೈಕ್ ಒಂದು ಸ್ವಲ್ಪ ಯೋಚನೆ ಮಾಡಿ, ಒಂದು ಸ್ವಲ್ಪ ಪ್ಲ್ಯಾನಿಂಗ್ ಮಾಡ್ಕೊಳ್ಳಿ. ಸೊ ಡಿಸ್ಕಷನ್ ಮಾಡೋಣ ಅಂತ ಈ ಥರದೊಂದು ಅನೌನ್ಸ್ಮೆಂಟ್ ಮಾಡೋಣ ಅಂತ ಅಂದ್ಕೊಂಡು ಫಿಕ್ಸ್ ಆಯ್ತು. ಸೊ ಇವಾಗ ಎಲ್ಲರ ತಲೆಯಲ್ಲೂ ಆಲ್ಮೋಸ್ಟ್ ಅದ್ರ ಬಗ್ಗೆನೇ ರನ್ ಆಗ್ತಿರುತ್ತೆ. ಸೊ ಅದ್ರ ಬಗ್ಗೆ ರನ್ ಆಗ್ತಿರ್ಬೇಕಾದ್ರೆ ಅವ್ರಿಗೆ ಒಂದೊಂಥರ ಅವ್ರ ಪಾಯಿಂಟ್ ಆಫ್ ವ್ಯೂಯಿಂದ ಅವ್ರದ್ದು ಇದರಿಂದ ಏನೇನೋ ಅವರು ಯೋಚನೆ ಮಾಡಿ ಅನಾಲಿಸಿಸ್ ಮಾಡ್ತಾ ಇರ್ತಾರೆ. ಆಮೇಲೆ ಒಂದ್ಸತಿ ಎಲ್ಲರೂ ಕುತ್ಕೊಂಡು ಡಿಸ್ಕಷನ್ ಮಾಡ್ಬೇಕಾದ್ರೆ ಅವ್ರವ್ರ ಪಾಯಿಂಟ್ ಅವ್ರವ್ರು ಹೇಳ್ತಾರೆ. ಸೊ ಅದ್ರ ಮೇಲೆ ಯಾರ್ದು ಬೆಸ್ಟ್ ಇದೆ ಅವ್ರದ್ದನ್ನು ಒಂದು ಪಿಕ್ ಮಾಡ್ತೀವಿ. ಸೊ ಅವ್ರದ್ರಲ್ಲಿ ಓಕೆ, ಅವ್ರದ್ರಲ್ಲಿ ಈ ಪಾಯಿಂಟ್ನ ಮೈನಸ್ ಮಾಡಿ ಇವ್ರ ಪಾಯಿಂಟ್ನ ಆ್ಯಡ್ ಆನ್ ಮಾಡ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ, ಇನ್ನೂ ಬೆನಿಫಿಟ್ಸ್ ಇರುತ್ತೆ. ಸೊ ಈ ಪಾಯಿಂಟ್ನ ಲೆಸ್ ಮಾಡಿ ಇವ್ರ ಪಾಯಿಂಟ್ನ ಆ್ಯಡ್ ಮಾಡ್ಕೊಂಡ್ರೆ ಇನ್ನೂ ಬೆನಿಫಿಟ್ ಇರುತ್ತೆ, ಇನ್ನೂ ಇದಿರುತ್ತೆ ಅಂತ ಅದು ಡಿಸ್ಕಷನ್ ನಡೆಯುತ್ತೆ. ಸೊ ಅದು ಡಿಸ್ಕಷನ್ ಎಲ್ಲ ಆದಮೇಲೆ ಅದಕ್ಕೆ ಸ್ಟಿಕ್ ಆನ್ ಐತೀವಿ. ಸೊ ಅದಕ್ಕೆ ಸ್ಟಿಕ್ ಆನ್ ಆದಮೇಲೆ ಅದರಲ್ಲಿ ಯಾವ ಥರ ತೊಗೊಂಡೋಗ್ಬೇಕು, ಯಾವ ಥರ ಇದನ್ನು ಲಾಂಚ್ ಮಾಡಬೇಕು, ಯಾವ ಥರ ಇದನ್ನು ಅನೌನ್ಸ್ಮೆಂಟ್ ಮಾಡಬೇಕು ಅನ್ನೋದೊಂದು ಚಿಕ್ಕದಾಗ ಒಂದು ಪ್ಲ್ಯಾನಿಂಗ್ ನಡೆಯುತ್ತೆ. ಸೊ ಅದನ್ನು ಯಾವ ಥರ ಏನು ಎತ್ತ ಫುಲ್ಲು ಎಲ್ಲರಿಗೂ 100% ಓಕೆ ಇದೆಯಾ, ಯಾವ ಥರ. ಸೊ ಈ ಥರ ಎಲ್ಲ ಪ್ರೊಸೀಜರ್ ನಡಿಬೇಕಾದಾಗ ನಾನು ಸುಮ್ಮನೆ ಕೂತು ಗಾಯ್ಸ್ ನಿಮಗೇನು ಬನ್ನಿ ಆರಾಮಾಗಿ ನಾನು ಕೊಟ್ಬಿಡ್ತೀನಿ ಡಿಸ್ಕೌಂಟು, ಸೊ ಎಲ್ಲರಿಗೂ ಫ್ರೀಯಾಗಿ ಕೊಟ್ಬಿಡ್ತೀನಿ, ಎಲ್ಲರಿಗೂ ಹಂಗೆ ಮಾಡ್ಬಿಡ್ತೀನಿ, ಎಲ್ಲರಿಗೂ ಹಿಂಗೆ ಮಾಡ್ಬಿಡ್ತೀನಿ, ಬಂದ್ಬಿಡಿ ಅಂತಂದರೆ ಕಷ್ಟ. ಯಾಕಂದರೆ ಇಲ್ಲಿ ನಾನು ಒಬ್ಬನ ಕೈಲಿಲ್ಲ. ಸೊ ಎಲ್ಲ ಹಾರ್ಡ್ ವರ್ಕ್ ಮಾಡೋರೇ ಇರೋದು. ಸೊ ಹಾಗಾಗಿ ನಾನು ಏನೂ ಅನೌನ್ಸ್ಮೆಂಟ್ ಮಾಡಲ್ಲ. ಬಟ್ ಏನು ಅಂದರೆ ನೆಕ್ಸ್ಟ್ ಲೆವೆಲಲ್ಲಿ ಕ್ರೇಜಿ ಲೆವೆಲಲ್ಲಿ ಬರ್ತಿದೆ. ಸೊ ಆದಷ್ಟು ಬೇಗ ಗೈಸ್, ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ IPL ಮ್ಯಾಚ್ ಸ್ಟಾರ್ಟ್ ಆಗ್ತಿದೆ. ತುಂಬ ಕ್ರೇಜಿ ಲೆವೆಲಲ್ಲಿ ಆಫರ್ಸ್ ಕೊಡ್ತೀನಿ, ಡಿಸ್ಕೌಂಟ್ಸ್ ಕೊಡ್ತೀನಿ, ಗಿವ್ ಅವೇ ಕೊಡ್ತೀನಿ. ಸೊ ನನ್ನ ಚಾನಲ್ ಒಂದೇ ಅಲ್ಲ, VPPA ಫ್ಯಾಷನ್ಸ್ ಯೂಟ್ಯೂಬ್ ಚಾನಲ್, ಇನ್ಸ್ಟಾಗ್ರಾಮ್ ಐಡಿನೂ ಫಾಲೋ ಮಾಡ್ಕೊಳ್ಳಿ. ಸೊ ಅದರಲ್ಲೂ ಕೂಡ ನೆಕ್ಸ್ಟ್ ಲೆವೆಲಲ್ಲಿ ನಾನು ಕೊಟ್ಟೇ ಕೊಡ್ತೀನಿ ಆಫರ್ಸ್ನ. ಇದ್ರ ಮೇಲೆ ಯಾವುದೇ ರೀತಿ ಡೌಟ್ ಇಲ್ಲ. ಯಾಕಂದರೆ ನಿಮಗೆ ಗೊತ್ತು, ಒಂದು ಸತಿ ಇದನ್ನು ಕೊಡಬೇಕು ಅಂತ ಫಿಕ್ಸ್ ಆದರೆ ಕೊಡ್ತೀವಿ. ಬಟ್ ಏನು ಅಂದರೆ ಡಿಸ್ಕಷನ್ ಯಾವ ಥರ ಏನು ಎತ್ತ ಅನ್ನೋದೊಂದು ಅನೌನ್ಸ್ಮೆಂಟ್ ಮಾಡಲ್ಲ. ಸೊ ಅದೆಲ್ಲ ಕನ್ಫರ್ಮ್ ಆಗಿ ಎಲ್ಲರ ಕಡೆಯಿಂದನೂ ಒಂದು ಪಾಯಿಂಟ್ಗೆ ಓಕೆ ಅಂತ ಸಿಕ್ಕಿದ ಮೇಲೆ
ಓಕೆ ಎಲ್ಲ ಓಕೆ ಅಂತ ವೋಟಿಂಗ್ ಆದಮೇಲೆ ಎಲ್ಲರದು 100% ಸ್ಯಾಟಿಸ್ಫ್ಯಾಕ್ಷನ್ ಇದ್ರೇ ಅದನ್ನು 100% ನಮ್ಮ ಮುಂದೆ ತಂದಿರ್ತೀನಿ. ಸೊ ನನ್ನ ಉದ್ದೇಶ ಏನಂದರೆ ಇವತ್ತೊಂದು ಹೇಳೋದು ನಿಮ್ಮ ಹತ್ರ. ಸೊ ಗಾಯ್ಸ್ ಸಿಕ್ಬಿಡುತ್ತೆ, ನಿಮಗೆ ಬಂದ್ಬಿಡಿ, ನಿಮಗೆ 90% ಡಿಸ್ಕೌಂಟ್ ಕೊಟ್ಬಿಡ್ತೀನಿ. RCB ಮ್ಯಾಚು, ನಾನೊಬ್ಬ ದೊಡ್ಡ ಅಭಿಮಾನಿ. 90% ಆಫರು, ಬರೀ 10% ಅಷ್ಟೇ ಪೇ ಮಾಡಬೇಕಾಗಿರೋದು ನೀವು, ಏನು ಹಂಗೆ ಹಿಂಗೆ ಅಂತ ನಾನು ಅನೌನ್ಸ್ಮೆಂಟ್ ಮಾಡೋದು. ಸೊ ಅದು ವರ್ಕೌಟ್ ಆಗಲ್ಲ ಅಂತ ನಾಳೆ ದಿನ ಗೊತ್ತಾಗಿ, ಸಾರಿ ಗಾಯ್ಸ್ ನಾನು ರಾಂಗ್ ಅನೌನ್ಸ್ಮೆಂಟ್ ಮಾಡಿಬಿಟ್ಟೆ, ನಾನು ಹಂಗೆ ಆಗಲ್ಲ, ನನ್ನ ಕೈಲಿ ನಾನು ಕೊಡೋಕ್ಕಾಗಲ್ಲ, ಮಾಡೋಕ್ಕಾಗಲ್ಲ, ಸೊ ಸಾರಿ, ನಾನು ಇನ್ನೊಂದು ಪ್ಲ್ಯಾನಿಂಗ್ ಹೇಳ್ತಿದ್ದೀನಿ, ಅವತ್ತೊಂದು ಪ್ಲ್ಯಾನಿಂಗ್ ಚೇಂಜ್ ಮಾಡೋದು. ಇದು ನಂದು ಕ್ಯಾಟಗರಿನೂ ಅಲ್ಲ, ನನ್ನ ಉದ್ದೇಶನೂ ಅಲ್ಲ. ಸುಮ್ಮನೆ ಫಾಲೋವರ್ ಹೆಚ್ಚು ಮಾಡ್ಕೊಳ್ಳೋಕ್ಕೋಸ್ಕರ ಸುಮ್ಮನೆ ಏನೇನೋ ಫೇಕ್ ಅಲಿಗೇಷನ್ ಅನ್ನೋದಕ್ಕಿಂತ ಫೇಕ್ ಪ್ರಾಮಿಸಸ್ಸು ಈ ಥರ ಎಲ್ಲ ಮಾಡೋ ಉದ್ದೇಶ ನಂದಲ್ಲ. ನಂದೇನಿದ್ರು ಸ್ಟ್ರೈಟ್ ಫಾರ್ವರ್ಡು, ಏನೇ ಇದ್ರು ಡೈರೆಕ್ಟಾಗಿ ಹೇಳ್ತೀನಿ. ಅದೇ ಥರ ಸೊ ಅನೌನ್ಸ್ಮೆಂಟ್ ಎಲ್ಲ ಒಂದು ಕನ್ಫರ್ಮ್ ಆಗಲಿ, ಪಕ್ಕಾ ಮಸ್ತ್ ಲೆವೆಲ್ಲು ಕ್ರೇಜಿ ಲೆವೆಲಲ್ಲಿ ಬರ್ತೀನಿ ನಿಮ್ಮ ಮುಂದೆ. ಆಫರ್ಸ್ ನೋಡೋದು ದಂಗೆ ಆಗ್ಬಿಡ್ಬೇಕು, ಆ ರೇಂಜಿಗೆ ಆಫರ್ ಕೊಡಬೇಕು ಅಂದ್ಬಿಟ್ಟು ಎಲ್ಲರೂ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಸೊ ಎಲ್ಲರಿಗೂ ಶಾಕ್ ಆಗಬೇಕು, ಹೆಂಗಪ್ಪ ಇದು ಏನು ಈ ರೇಂಜಿಗೆ ಕೊಡ್ತಾವನೆ ಅನ್ನೋ ಥರ ಶಾಕಿಂಗ್ ಇರಬೇಕು. ಈ ಥರ ಕೊಡೋಣ ಅಂತ ಒಂದು ಪ್ಲ್ಯಾನಿಂಗು. ಸೊ ನೋಡೋಣ ಅದು ಯಾವ ಥರ ಏನು ಎತ್ತ ಎಲ್ಲ ನಾನು ಮುಂದೆ ಬರೋ ವೀಡಿಯೋಸಲ್ಲಿ ಪಕ್ಕ ಹೇಳ್ತೀನಿ. ಸೊ ಆಲ್ಮೋಸ್ಟು ಮಾರ್ಚ್ ಹಂಗೆ ಸ್ಟಾರ್ಟ್ ಆಗುತ್ತೆ ಮ್ಯಾಚು. ಸೊ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀವಿ. ಸೊ ನೀವು ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿರ್ರಿ. ಸೊ ಇನ್ನೂ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಸಬ್ಸ್ಕ್ರೈಬ್ ಆಗಿ. ಸೊ ನನ್ನ ಚಾನಲ್ ಒಂದೇ ಅಲ್ಲ, VPPA ಫ್ಯಾಷನ್ಸಲ್ಲೂ ಎಲ್ಲ ಅಪ್ಡೇಟ್ಸ್ ಬರುತ್ತೆ. ಸೊ ಅದರಲ್ಲೂ ಕೂಡ ಆ ಯೂಟ್ಯೂಬ್ ಚಾನಲ್, ಆ ಇನ್ಸ್ಟಾಗ್ರಾಮ್ ಐಡಿನೂ ಕೂಡ ನೀವು ಫಾಲೋ ಮಾಡ್ಕೊಂಡಿರ್ರಿ. ಸೊ ಯಾಕಂದರೆ ನಾನು ಯಾವುದರಲ್ಲಿ ಅನೌನ್ಸ್ಮೆಂಟು ಫಸ್ಟ್ ಮಾಡ್ತೀನೋ ಲಾಸ್ಟ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಸೊ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಎಲ್ಲ ಎರಡರಲ್ಲೂ VPPA ಫ್ಯಾಷನ್ಸು ನಂದು, ಈ ಚಾನಲ್ಲು ರಾಕೇಶ್ ಪಜ್ಜು ಮತ್ತು VPPA ಫ್ಯಾಷನ್ಸ್ ಇನ್ಸ್ಟಾಗ್ರಾಮ್ ಐಡಿ ಮೂರಲ್ಲೂ ಸಬ್ಸ್ಕ್ರೈಬು ಫಾಲೋ ಮಾಡ್ಕೊಂಡಿರ್ರಿ. ಸೊ ನೆಕ್ಸ್ಟ್ ಲೆವೆಲಲ್ಲಿ ಬರ್ತೀನಿ. ಸೊ ಗೈಸ್ ಇಷ್ಟು ನನ್ನ ಕಡೆಯಿಂದ ಪ್ರಾಮಿಸ್. ನೋಡೋಣ, ಏನೋ ಒಂದು ತೋರಿಸೋಣ, ಏನೋ ಒಂದು ಮಾಡೋಣ ದೊಡ್ಡದಾಗಿ. ಬಾಯ್ ಗೈಸ್, ಲವ್ ಯು. ಸೊ ಗೈಸ್ ನೋಡಿ 2000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗ್ತಿದ್ದಾರೆ. ಸೊ ನೋಡ್ಬೋದು 13th ಫೆಬ್ ಇವತ್ತು. ಸೊ ಯಾವ ರೇಂಜಿಗಿದೆ ಗೈಸ್, ಆಲ್ಮೋಸ್ಟು 1000 ಸಬ್ಸ್ಕ್ರೈಬರ್ಸ್ ಆಗೋಕ್ಕೆ ಆಲ್ಮೋಸ್ಟ್ 27 ಡೇಸ್ ಏನೋ ತಗೊಂಡಿತ್ತು. ಸೊ ಅಲ್ಲಿಂದ ಇನ್ನೂ 1K ಸಬ್ಸ್ಕ್ರೈಬರ್ಸು ಬರೀ 17 ಡೇಸಲ್ಲಿ ಆಗೋಗಿದೆ. ಆಲ್ಮೋಸ್ಟ್ ನಿಯರ್ಲಿ 17 to 18 ಡೇಸಲ್ಲಿ ಕಂಪ್ಲೀಟಾಗಿ ಆಗೋಗಿದೆ. ಸೊ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ಗೈಸ್. ಸೊ ಬೇರೆ ಲೆವೆಲ್ಲು ಅಂತಲೇ ಹೇಳ್ಬಿಡ್ತು. ಸೊ ನೋಡಿ ಗೈಸ್ 2000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟೆಡ್ಡು. ಸೊ ಇದನ್ನು ಸೆರೆ ಹಿಡಿಬೇಕು ಅಂತಲೇ ಅಷ್ಟೊತ್ತಿಂದ ಕಾಯ್ತಿದ್ದೆ. ಸೊ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ಗೈಸ್. ಇದೇ ರೀತಿ ಸಪೋರ್ಟ್ ಮಾಡಿ. ನೆಕ್ಸ್ಟು ಇನ್ನೂ ಡಿಫ್ರೆಂಟ್ ವ್ಲಾಗ್ಸ್ ಜೊತೆ ಬಂದೇ ಬರ್ತೀನಿ. ಸೊ ಟೈಮ್ ಕೂಡ ತೋರಿಸ್ತೀನಿ, 13th ಫೆಬ್ಬು ನೋಡ್ಬೋದು, 11:36 ಟೈಮು. ಸೊ ಯಾವ ಲೆವೆಲ್ಗೆ ಸಪೋರ್ಟ್ ಮಾಡ್ತಾಯಿದ್ದೀರಾ ನೋಡಿ, ನೆಕ್ಸ್ಟ್ ಲೆವೆಲಲ್ಲಿ ಇದೆ. ನನಗೆ ಮಾತ್ರ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಸೊ ಇದೇ ರೀತಿ ಸಪೋರ್ಟ್ ಮಾಡಿ.